ಬೆಂಗಳೂರಿನಲ್ಲಿ ಕೆಫೆ ಬಾಂಬ್ ಕೇಸ್ನ ಸ್ಫೋಟಕ ರಹಸ್ಯ ಬಯಲಾಗಿದೆ. ಬೆಂಗಳೂರಿನ ದಿ ರಾಮೇಶ್ವರಂ ಕೆಫೆಯನ್ನ ಬ್ಲಾಸ್ಟ್ ಮಾಡಲಾಗಿತ್ತು. ಅದರ ಬಗ್ಗೆ ತನಿಖೆ ಚುರುಕುಗೊಂಡಿದೆ. ಇದರ ನಡುವೆ ಬಾಂಬ್ ಕೇಸ್ನ ಮತ್ತಷ್ಟು ಸ್ಫೋಟಕ ರಹಸ್ಯ ಬಯಲು. ಬೆಂಗಳೂರಿನ ಬಾಂಬ್ ಬ್ಲಾಸ್ಟ್ ಹಿಂದೆ ಅತಿ ದೊಡ್ಡ ಸಂಚು ರೂಪಿತವಾಗಿತ್ತು. ಟಿವಿ9ನಲ್ಲಿ ಬಾಂಬ್ ಸ್ಫೋಟ ಪ್ರಕರಣದ ಎಕ್ಸ್ಕ್ಲೂಸಿವ್ ಸುದ್ದಿ. ಐಸಿಸ್ ಲಿಂಕ್ ಅನ್ನ ಹೊಂದಿರುವ ಬೆಂಗಳೂರು ಶಂಕಿತ ಉಗ್ರ ಅಲ್ ಹಿಂದ್ ಮಾಡ್ಯೂಲ್ ಮೂಲಕ ಸ್ಫೋಟಕ್ಕೆ ಸಂಚು ರೂಪಿಸಲಾಗಿತ್ತು ಅನ್ನೋ ಮಾಹಿತಿ. ಹಿಂದೂ ಮುಖಂಡರೇ ಉಗ್ರ ಸಂಘಟನೆಯ ಟಾರ್ಗೆಟ್. ಸುದ್ದಗುಂಟೆಪಾಳ್ಯದಲ್ಲಿ ಟಾರ್ಗೆಟ್ ಮಾಡಿದ್ದ ಶಂಕಿತರು ಕೆಫೆ ಸ್ಫೋಟದ ರೂವಾರಿಗಳು ಇವರೇ ಇರಬಹುದು ಅನ್ನೋ ಶಂಕೆ ಇದೀಗ ವ್ಯಕ್ತವಾಗ್ತಾ ಇದೆ. ಯಾರು ಹಿಂದೂ ಮುಖಂಡರನ್ನೇ ಟಾರ್ಗೆಟ್ ಮಾಡಿದ್ರೋ ಅವರ ಕೈವಾಡ ದಿ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟದ ಹಿಂದೆ ಇದೆ ಅನ್ನೋ ಗುಮಾನಿ ಇದೀಗ ಶುರುವಾಗಿದೆ. ಶಾಂತಿ ಕದಡುವ ಉದ್ದೇಶದಿಂದಲೇ ಬೆಂಗಳೂರಿನಲ್ಲಿ ಸ್ಫೋಟಿಸಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಟಿವಿ9ಗೆ ಉನ್ನತ ಮೂಲಗಳಿಂದ. ಈ ಬಾಂಬ್ ಬ್ಲಾಸ್ಟ್ನ ಹಿಂದೆ ಏನೆಲ್ಲ ಸೀಕ್ರೆಟ್ಗಳು ಅಡಗಿದೆ, ರಹಸ್ಯ ಅಡಗಿದೆ, ಈ ಸ್ಫೋಟಿಸುವಂತಹ ವ್ಯಕ್ತಿಗಳ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಮಾಹಿತಿ. ಕೆಫೆಯಲ್ಲಿ ನರಮೇಧಕ್ಕೆ ಶಂಕಿತ ಉಗ್ರರಿಂದ ದೊಡ್ಡ ಸ್ಕೆಚ್ ರೂಪಿತವಾಗಿತ್ತು. ಜೀವಹಾನಿ ಮಾಡಬೇಕು ಅನ್ನೋದು 4 ವರ್ಷಗಳ ಹಿಂದೆಯೇ ಸ್ಫೋಟಕ್ಕೆ ಸಂಚು ರೂಪಿಸಿದ್ರು. ಶಂಕಿತ ಉಗ್ರರ ಟಾರ್ಗೆಟ್ ಅನ್ನ ಪೊಲೀಸರು ವಿಫಲಗೊಳಿಸಿದ್ರು. ಅಲ್ ಹಿಂದ್ ಮಾಡ್ಯೂಲ್ನ ಸದಸ್ಯರು ಪೊಲೀಸರ ವಶಕ್ಕೆ. ಸುದ್ದಗುಂಟೆಪಾಳ್ಯ ಕೇಸ್ನಲ್ಲಿ ಮಾಸ್ಟರ್ ಮೈಂಡ್ ಎಸ್ಕೇಪ್ ಆಗಿದ್ದ ಮತೀನ್, ಮುಸಾಫಿರ್ ಹುಸೈನ್, ಸೈಯದ್ ಅಲಿ ಪರಾರಿ. ಬೆಂಗಳೂರು ಕೆಫೆ ಸ್ಫೋಟದ ರೂವಾರಿಗಳು ಇವರೇ ಇರಬಹುದು ಅನ್ನೋ ಶಂಕೆ ಮೇಲ್ನೋಟಕ್ಕೆ ಇದೀಗ ವ್ಯಕ್ತವಾಗ್ತಾ ಇದೆ. ಬಲವಾದ ಸುಳಿವು ಸಿಕ್ಕಿರುವ ಬಗ್ಗೆ ಪೊಲೀಸರಿಂದ ಮಾಹಿತಿ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಬೆಂಗಳೂರಿನ ಬಾಂಬ್ ಬ್ಲಾಸ್ಟ್ ಹಿಂದೆ ಅತಿ ದೊಡ್ಡ ಸಂಚು ರೂಪಿತವಾಗಿತ್ತು. ಅವರ ಪ್ಲಾನ್ ಬೇರೆನೇ ಇತ್ತು ಅನ್ನೋ ಸ್ಫೋಟಕ ರಹಸ್ಯ ಇದೀಗ ಬಯಲಾಗಿದೆ. ಏನಿದೆ ಮತ್ತಷ್ಟು ಡೀಟೇಲ್ಸ್? ನಮಗೆ ಸಿಕ್ಕಿರುವಂತಹ ಒಂದಷ್ಟು ಮಾಹಿತಿ ಪ್ರಕಾರ ಎನ್ಐಎ ಅಧಿಕಾರಿಗಳು ಇದೀಗ ಆ ಒಂದು ಬಾಂಬರ್ ಹತ್ರ ಮತ್ತೆ ಮಾಸ್ಟರ್ ಮೈಂಡ್ ಮತ್ತೆ ಯಾರು ಬಾಂಬನ್ನ ತಗೊಂಡ್ಬಂದು ಕೊಟ್ಟ ಅವರ ಎಲ್ಲವೂ ಕೂಡ ಮಾಹಿತಿಯನ್ನು ಈಗ ಅವರ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಈಗ ಕಲೆ ಹಾಕಿದ್ದಾರೆ. ಈಗ ಸಿಕ್ಕಿರುವಂಥ ಒಂದಷ್ಟು ಮಾಹಿತಿ ಪ್ರಕಾರ ಏನು ತೀರ್ಥಹಳ್ಳಿಯ ಮತೀನ್ ಮತ್ತೆ ಮುಸಾಫಿರ್ ಅಂತ ಏನಿಬ್ರು ಇದ್ದಾರೆ, ಇವರು ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳು. ಅಂದರೆ ಈ ಭಾಳ ಶಂಕೆ ವ್ಯಕ್ತ ಸಸ್ಪೆಕ್ಟ್ ಆಗಿದ್ದಾರೆ. ಅವ್ರನ್ನ ರೌಂಡ್ ಅಪ್ ಮಾಡೋ ರೈಡರ್ಲಿ ಇರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಹಿಂದೆ 4 ವರ್ಷಗಳಿಂದ 2000 ಸುದ್ಗುಂಟೆಪಾಳ್ಯದಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಅನ್ಲಾಫುಲ್ ಆಕ್ಟಿವಿಟೀಸ್ ಮತ್ತೆ ಹಿಂದೂ ಮುಖಂಡರ ಹತ್ಯೆಗೆ ಸಂಚು ಮತ್ತೆ ಇಲ್ಲಿ ಒಂದು ಸಮಾಜದ ಒಂದು ಅಶಾಂತಿ ಮೂಡಿಸುವಂತ ಕೆಲಸವನ್ನ ಮಾಡುವಂಥದ್ದು. ಈ ಒಂದು ISIS ಲಿಂಕ್ ಇರುವಂತ ಈ ಒಂದು ಶಂಕಿತರು ಇದೇ ಅಲ್ಲಿ ಅರೆಸ್ಟ್ ಆಗ್ತಾರೆ. ಅಲ್ಲಿ ಅಕ್ಯೂಸ್ ನಂಬರ್ 72 ಇದೇ ಮುಸಾಫಿರ್ ಆಗಿರ್ತಾನೆ, ಅವನು ಅಬ್ಸ್ಕ್ಯಾಂಡಿಂಗ್ ಆಗಿರ್ತಾನೆ. ಮತೀನ್ ಅಂತ ಇದ್ದಾನೆ, ಅವನು ಕೂಡ A18 ಇರ್ತಾನೆ, ಅವನು ಕೂಡ ಅಬ್ಸ್ಕ್ಯಾಂಡ್ ಆಗಿದ್ದಾನೆ. ಈಗ ಅಲ್ಲಿ ಬೇಕಾಗಿದ್ದಂಥ ಏನು ಹುಡುಕ್ತಾ ಇರ್ತಾರೆ 4 ವರ್ಷದಿಂದ ಅವರ ಬಗ್ಗೆ ರಾಡರ್ ಅಬ್ಸ್ಕ್ಯಾಂಡ್ ಆಗಿರ್ತಾರೆ. ಎನ್ಐಎ ಅಧಿಕಾರಿಗಳಿರ್ಬೋದು, ಲೋಕಲ್ ಪೊಲೀಸರು ಕೂಡ ಹುಡುಕಾಟ ಮಾಡ್ತಾ ಇದ್ದಾರೆ. ಅಂತಿಮವಾಗಿ ರಾಮೇಶ್ವರ ಕೆಫೆಯಲ್ಲಿ ಕೂಡ ಅವರ ಪಾತ್ರ ಇರ್ಬೋದು ಅನ್ನೋದು ಬಲವಾಗಿ ಬಂದಿದೆ. ಅವರ ಒಂದು ಆಕ್ಟಿವಿಟೀಸ್ ಸಂಬಂಧಪಟ್ಟಂತೆ ಪೊಲೀಸರಿಗೆ ಎನ್ಐಎ ಅಧಿಕಾರಿಗೆ ಸಿಕ್ಕಿರುವಂಥ ಒಂದಷ್ಟು ಮಾಹಿತಿ ಪ್ರಕಾರ ಇವರು ಈ ಒಂದು ಕೆಫೆ ಬ್ಲಾಸ್ಟ್ನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಒಬ್ಬ ಬಾಂಬನ್ನು ಇಟ್ಟಿರುವಂಥದ್ದು, ಒಬ್ಬ ಎಲ್ಲಿ ಇಡಬೇಕು ಅಂತ ಒಂದು ಪ್ಲಾನ್ ಮಾಡಿರೋದು, ಇನ್ನೊಬ್ಬ ಸೆಫೆ ಅಲಿ ಅಂತ ಯಾರಿದ್ದಾನೆ ಆತ ಕೂಡ ಬಾಂಬನ್ನು ಮಾಡಿಕೊಟ್ಟಿರ್ಬೋದು ಅನ್ನೋ ಒಂದು ಸಸ್ಪೆಕ್ಟ್ ಕೂಡ ಈಗ ಬಂದಿದೆ. ಯಾಕೆಂತಂದ್ರೆ ಈಗಾಗಲೇ ನಾವು ಹಿಂದೆ ಹೇಳಿದಂಗೆ ಯಾರು ಬಾಂಬನ್ನು ಇಟ್ಟಿದ್ದ ಜೊತೆಗೆ ಯಾರು ಮಾಸ್ಟರ್ ಮೈಂಡ್ ಅವರ ಇಂಚಿಂಚು ಮಾಹಿತಿ ಈಗಾಗಲೇ ಎನ್ಐಎ ಅಧಿಕಾರಿಗಳಿಗೆ ಸಿಕ್ಕಿದೆ. ಅವರ ಊರು ಯಾವುದು, ಅವರ ನಿಜವಾದ ಹೆಸರೇನು, ಅವರ ಪೇರೆಂಟ್ಸ್ ಯಾರು, ಅವರು ಯಾವ ಊರಲ್ಲಿ ಎಲ್ಲಿ ಓದಿದ್ದು, ಯಾವಾಗಿಂದ ಅವರು ಅಬ್ಸ್ಕ್ಯಾಂಡ್ ಆಗಿದ್ದಾರೆ, ಎಲ್ಲವೂ ಕೂಡ ಮಾಹಿತಿ ಎನ್ಐಎ ಅಧಿಕಾರಿಗಳಿಗೆ ಈಗಾಗಲೇ ಸಿಕ್ಕಿತ್ತು. ಅದೇ ನಮಗೂ ಸಿಕ್ಕಿರುವಂಥ ಒಂದಷ್ಟು ಮಾಹಿತಿ ಪ್ರಕಾರ ಇವರೇ ಇರ್ಬೋದು ಅನ್ನೋ ಒಂದು ಸಸ್ಪೆಕ್ಟಲ್ಲಿ ಮಾಡ್ತಾ ಇದ್ದಾರೆ. ಆ ದಿಕ್ಕಿನಲ್ಲೇ ವರ್ಕೌಟ್ ಮಾಡ್ತಾರೆ. ನಿನ್ನೆ ಕೂಡ ಬಳ್ಳಾರಿಯಲ್ಲಿ ಶಬೀರ್ ಅಂತ ಒಬ್ಬ ವ್ಯಕ್ತಿಯನ್ನು ಕೂಡ ಕಸ್ಟಡಿಗೆ ತಗೊಂಡು ಇಂಟ್ರಾಗೇಷನ್ ಮಾಡಿದ್ರು. ನಂತರ ಆತನನ್ನ ಒಂದಷ್ಟು ಮಾಹಿತಿ ತಗೊಂಡು ಕಳಿಸ್ಕೊಟ್ಟಿದ್ರು. ಹೀಗಾಗಿ ಬಹುಶಃ ಪೊಲೀಸರಿಗೆ ಎನ್ಐಎ ಅಧಿಕಾರಿಗಳಿಗೆ ಇನ್ನು ಕೆಲವೇ ದಿನಗಳಲ್ಲಿ ಇವನ ಮೇನ್ ಅಕ್ಯೂಸ್ಗಳನ್ನ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲನೂ ಕೂಡ ಅರೆಸ್ಟ್ ಮಾಡುವಂತ ವಿಶ್ವಾಸ ಕೂಡ ಇದೆ. ಮಧುಶ್ರೀ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಕಿರಣ್.